ನಮಸ್ಕಾರ, ನಾನು ಶಂಕರ್ ಹೆಗಡೆ. ಸ್ನೇಹಿತರೆ, ಇವತ್ತು ಆ್ಯಕ್ಚುಲಿ ನಾನು 2 ವೀಡಿಯೋಸನ್ನು ರೆಕಾರ್ಡ್ ಮಾಡಿಬಿಡ್ತೇನೆ. ಒಂದಾದ್ಮೇಲೆ ಒಂದು ನಾವು ಹಾಕ್ತೇವೆ. ಮೊದಲನೇದಾಗಿ ಗುರು ಶ್ರೀ KL ರಾಜು ಅವರ ಡಬಲ್ ಟ್ರಾನ್ಸಿಟ್ ಫಿನೋಮಿನಾ ಬಗ್ಗೆ ಮಾತಾಡೋಣ. ಭಾಳಷ್ಟು ಜನ ಮೋದಿಯವರ ಜಾತಕಕ್ಕೆ ತುಲಾ ಲಗ್ನ ಹಾಕ್ತಾರೆ. ಓಕೆ, ಅದು ಈ ಜಾತಕವನ್ನು ನಾನು 2007ರಲ್ಲಿ KL ರಾಜು ಕಳಿಸಿದ್ದೆ. ನಾನಲ್ಲಿ ಗುಜರಾತಿಗೆ ಹೋಗಿದ್ದೆ. ಈ ಜಾತಕ ಡೀಟೇಲ್ಸು ಬಂದದ್ದು ಮೋದಿಯವರ ಮೂಲಕನೇ. ಅವ್ರ ತಮ್ಮನಿಗೆ ಅಪಾಯಿಂಟ್ ಮಾಡಿದ್ರೆ ಈ ತುಲಾ ಲಗ್ನ ಜಾತಕ ಕೊಡ್ತಾರೆ, ಅವರು ತಪ್ಪು ಜಾತಕ ಕೊಡ್ತಾರೆ. ಈ ಜಾತಕ ನಾನು ಕೊಟ್ಟು 5 ವರ್ಷದ ನಂತರ ಪುನಃ ನನ್ನ ಗುರುಳಿಗೆ ಇದೇ ಜಾತಕವನ್ನು ಕೊಟ್ಟು ಅಲ್ಲಿಯ ಚೀಫ್ ಸೆಕ್ರೆಟರಿ ಆಗಿದ್ದಂಥ ಜ್ಯೋತಿ ಅಂತ ಯಾರಿದ್ರು, ಅವ್ರ ಮೂಲಕ ನಮ್ಮ ಗುರುಗಳನ್ನು ಸಂಪರ್ಕಿಸಿ ದೊಡ್ಡ ಕ್ಯಾಪಿಟಲಿಸ್ಟ್ಗಳೆಲ್ಲ ಅದರ ಇನ್ವಾಲ್ವ್ ಆಗಿದ್ದರು. ಅವರೆಲ್ಲ ಹೋಮ ಮಾಡಿಸಿದ್ದಾರೆ ಮೋದಿಯವರಿಗೆ. ನಮ್ಮ ಗುರುಳ ಜೊತೆಗೆ ಆ್ಯಕ್ಚುಲಿ ಮನಮೋಹನ್ ಸಿಂಗ್ ಅವರು ಸ್ವಲ್ಪ ಮೋದಿಯವರಿಗೆ ಕರುಣೆ ತೋರಿಸಿದ್ದಾರೆ. ಇವತ್ತಿಗೂ ಮನಮೋಹನ್ ಸಿಂಗ್ ಅವರು ಮತ್ತು ಮೋದಿಯವರು ಚೆನ್ನಾಗಿದ್ದಾರೆ, ನೆನಪಿಟ್ಕೊಳ್ಳಿ. ಅವ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ನಾನು ಹೇಳ್ತೀನಿ, ಅವ್ರು ಎಂಥ ಅದ್ಭುತವಾಗಿ ನಮ್ಮ ದೇಶವನ್ನು ಸೇವೆ ಮಾಡಿದ್ದಾರೆ ಅಂತ. ಇವ್ರ ಬಗ್ಗೆ ನಾನೇನು ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗಲ್ಲ. ಬಟ್ ನಾನಿಲ್ಲಿ ಜ್ಯೋತಿಷದ ಒಂದು ಟೆಕ್ನಿಕಲ್ ಥಿಂಗನ್ನು ಮಾತಾಡ್ತೀನಿ. ತುಲಾವನ್ನು ಹಾಕ್ಕೊಂಡು ನಾವೇಳಿ ಸರಿ ಆಯಿತು ಅಂತ ಹೇಳ್ತಿರಲ್ಲ ಎಷ್ಟೋ ಜನಗಳು. ನೋಡಿ, KL ರಾಜು ಅವರ ಡಬಲ್ ಟ್ರಾನ್ಸಿಟ್ ಫಿನೋಮಿನಾ ಬಂದ್ಬಿಡೋಣ. ಶನಿ ಎಲ್ಲಿದ್ದಾನೆ ಈಗ? ಇಲ್ಲಿದ್ದಾನೆ, ಕುಂಭದಲ್ಲಿ. ಗುರು ಎಲ್ಲಿದ್ದಾನೆ ಈಗ? ಮೇಷದಲ್ಲಿ. ಭೃಗು ಸಿಸ್ಟಮ್ ಇದು. ಎರಡನ್ನೂ ಸೇರಿಸ್ಕೊಳ್ಳಿ, ಲಗ್ನದಿಂದ 6ನೇ ಮನೆ ಆಗುತ್ತೆ, ಹೌದಾ? ಸೊ ಗುರು ಮತ್ತು ಶನಿ ಇಬ್ಬರು ಸೇರಿ 6ನೇ ಮನೆ ಎಫೆಕ್ಟ್ ಹೊಡಿದ್ದಾರೆ. 6ನೇ ಮನೆ ಯಾವುದಕ್ಕೆ ಸಂಬಂಧಿಸಿದ್ದು? ಕೋರ್ಟು ಕಚೇರಿ ವ್ಯವಹಾರಕ್ಕೆ ಸಂಬಂಧಿಸಿದ್ದು. ಇಷ್ಟೇ ಹೇಳ್ತೀನಿ. ಇಶ್ಯೂಸ್ ಆಯ್ತಲ್ವಾ? ಸುಪ್ರೀಂ ಕೋರ್ಟಿಗೆ ಸಂಬಂಧಿಸಿದಂತೆ ಇಶ್ಯೂಸ್ ಆಯಿತು, ಆಗ್ತಾ ಇದೆ ಕೂಡ. ಈಗ ನಾನು ಲೇಟೆಸ್ಟ್ ವಿಡಿಯೋ ನೋಡಿದೆ. ಅದರಲ್ಲಿ ಏನೋ ಚುನಾವಣಾ ಆಯೋಗದ ಎಲೆಕ್ಷನ್ನಲ್ಲಿ ಸುಪ್ರೀಂ ಕೋರ್ಟ್ನ ಯಾರೋ ಇರಬೇಕೈತೆ ಅಂತ, ಅದು ಬೇಡ ಅಂತ ಇವ್ರ ಗೌರ್ಮೆಂಟ್ ಚೇಂಜ್ ಮಾಡಿದೆ ಅಂತಾಯಿತು. ಯಾಕೆ ಚೇಂಜ್ ಮಾಡ್ತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದೆಲ್ಲ ಈ ವಿಶ್ಲೇಷಕರು, ನಾನು ಲಾ ಎಕ್ಸ್ಪರ್ಟು ಎಲ್ಲ, ಅವರೆಲ್ಲ ಹೇಳ್ತಾರೆ. ಬಟ್ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತ್ರ ಕರಪ್ಷನ್ ಲೀಗಲೈಸ್ಡ್ ಅಂತ ಇತ್ತು, ಅದನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಅದು ಮುಂದೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ನಾನು ಹೇಳಿದಲ್ಲ, ನಾನು ಲೀಗಲ್ ಎಕ್ಸ್ಪರ್ಟ್ ಅಲ್ಲ. ಬಟ್ ನೋಡಿ, ಸುಪ್ರೀಂ ಕೋರ್ಟ್ವರೆಗೆ ಸಂಬಂಧಿಸಿದಂಥ ಇಶ್ಯೂಸ್ಗಳಿಗೆ ಇವರು ಒಳಗಾಗಿದ್ದಾರೆ. ಸೊ ಇಲ್ಲಿಗೆ KL ರಾಜು ಅವರ ಅದ್ಭುತವಾದಂಥ ಡಬಲ್ ಟ್ರಾನ್ಸಿಟ್ ಫಿನೋಮಿನಾ ವರ್ಕ್ ಆಗಿದೆ. ಸೊ ಇವರ ವರ್ಷಿಕ ಲಗ್ನ ಹೇಳುವುದು ಈ ಜಾತಕದಲ್ಲಿ ಕರೆಕ್ಟ್. ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ನೋಡಿ, ಇವರ ಈ ಜಾತಕದ ನವಾಂಶ ನೋಡಿ, ನನ್ನ ಹತ್ರ ಇರೋ ಡಾಟಾ, ಪಕ್ಕ ಡಾಟಾ. ಇದನ್ನು ಯಾರಿಗೂ ಕೊಡಬಾರ್ದು ಅಂತ ಹೇಳಿದ್ರು ಅವರು, ಮೋದಿಯವರು. ನನಗೆ ಆಗ 2007 ಸಿಕ್ಕಿತ್ತು. ಬಟ್ 2012ರಲ್ಲಿ ಅವ್ರ ಮೇಲೆ ಭಯಾನಕವಾಗಿ ಇವರೀಗ ಏನೆಲ್ಲ ಮಾಡಿದ್ದಾರೆ, ED, IT ರೇಡು, ಹಾಗೆ CBI ಅವ್ರ ಮೇಲೆ ಕೂಡ ಬೇರೆಯವರು ಟ್ರೈ ಮಾಡಿದ್ರು. ನನ್ನ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಮನಮೋಹನ್ ಸಿಂಗ್ ಅವರು ಮತ್ತು ನಮ್ಮ ಗುರುಗಳು ಎಲ್ಲ ಕಾಪಾಡಿದ್ದಾರೆ. ನೀವು ನೋಡಿ, ಬೇಕಿದ್ದಾರೆ ನೋಡಿ. ಇಲ್ಲಿ ನವಾಂಶ ನೋಡಿ. ನಾವು ಯಾವತ್ತೂ ಹೇಳ್ತೀವಿ ಗುರು 7ನೇ ದೃಷ್ಟಿ ಮದುವೆಗೆ ಸಂಬಂಧಿಸಿದಂತೆ ಒಳ್ಳೆಯದಲ್ಲ ಅಂತ. ನೋಡಿ, ಶುಕ್ರ 7ನೇ ಮನೆ ಅಧಿಪತಿ 9ರಲ್ಲಿ. ಇದನ್ನು KL ರಾಜು ಹೇಳ್ತಾರೆ, 9ನೇ ಮನೆ ಶುಕ್ರ ಅಷ್ಟು ಒಳ್ಳೆಯದಲ್ಲ ಮದುವೆಗೆ ಅಂತ. ಅದಕ್ಕೆ ನೋಡಿ, 2 ಮೇಲೆ ಫಿಕ್ಸ್ಗಳು, ಕುಜ ಮತ್ತು ಶನಿ ನೋಡಿದ್ದಾರೆ. ನವಾಂಶ ಮದುವೆಗೆ, ಶುಕ್ರ ಮದುವೆಗೆ ಕಾರಕ. ಇವ್ರ ಮದುವೆ ವಿಚಾರ ಏನಾಗಿದೆ ನೋಡ್ಕೊಂಡ್ಬಿಡಿ. ಇಷ್ಟೇ ಹೇಳ್ತೀನಿ, ಹೆಚ್ಚು ಮಾತಾಡಲ್ಲ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗುತ್ತೆ. ಔಷಧವನ್ನು ನಾನು ಆ್ಯಕ್ಚುಲಿ ನಿನ್ನೆನೇ ಮಾಡಬೇಕು ಅಂತ ಮಾಡ್ಕೊಂಡಿದ್ದೆ. ಬಟ್ ನನ್ನ ಮಗ ಸುಸ್ತಾಗಿಬಿಟ್ಟಿದ್ದ. ಇನ್ನು ಅಶ್ವಿನಿ ನಕ್ಷತ್ರಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಔಷಧಗಳನ್ನು ಹೇಗೆ ತೊಗೊಳ್ಬೇಕು, ಯಾವಾಗ ತೊಗೊಳ್ಬೇಕು, ಅದು ಡಾಕ್ಟರ್ ಸಲಹೆ ಮೇರೆಗೆ ಅಂತ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಮತ್ತು ಒಳ್ಳೊಳ್ಳೆ ಕಾರ್ಯಗಳನ್ನು ಯಾವ ಟೈಮಲ್ಲಿ ಹೇಗೆ ಮಾಡ್ಬೋದು, ಹೋರಾ ಕಾಲದ ಬಗ್ಗೆ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.